ಏನು ಹೇಳ್ತೀರಿ ಸರ್ ಅಭಿಮಾನಿ? ಬೆಳಗ್ಗೆ 7 ಗಂಟೆ ಸುಮಾರಿಗೆ ವಿಷಯ ಬಂತು ಮುಟ್ಟು ನಮ್ಮ ಹುಡುಗ ಒಬ್ಬ ಕಳಿಸಿದ್ದ ಕೂಡ್ಲೂರು ಭಾಗದ ಮಂಜುನಾಥ್ ಅನ್ನೋರು, ಅಭಿ ಅಂತ ಕರೀತಾರೆ, ಹೆಸರು ಅಭಿ ಅಂತ. ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ, ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ. ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೇವೆ. ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ. ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ಕೃತ್ಯಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತಿದ್ದೆ. ಸರ್, ಯೋಗೇಶ್ವರ್ ಹೇಳ್ತಾರೆ ದೇವೇಗೌಡರು ನಿವೃತ್ತಿ ಆಗಬೇಕು, ಚುನಾವಣಾ ನಿವೃತ್ತಿ, ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದಕ್ಕೆ, ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನ ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನ ಇಟ್ಕೊಳ್ದಿರ ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರ ಅವಧಿಯನ್ನು ನೋಡಿರ್ತಕ್ಕಂಥದ್ದು 62 ವರ್ಷದಲ್ಲಿ. ಹಾಗಾಗಿ ಅವರು ನಿವೃತ್ತಿಗೊಳ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ. ಎಲ್ಲಿ ಫೇಲ್ಯೂರ್ ಆಯ್ತು? ಎಲ್ಲಿ ಅಲ್ಪಸಂಖ್ಯಾತರು ವೋಟ್ ಬಿಡಲಿಲ್ವಾ? ಏನಾಯ್ತು ಅಂದ್ಬಿಟ್ಟು ನಿಮ್ಮ JDS ವೋಟ್ ಬೆಳೆದು ಬಿತ್ತ ವೋಟ್? ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು, ನಮ್ದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗ್ಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದ್ರೆ, ನಮ್ಮ ಜನ ಅಂದ್ರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ, ಅವ್ರು ಯಾರು ಕೂಡ ನಮ್ಮ ಕೈಯನ್ನ ಬಿಟ್ಟಿಲ್ಲ. ಅಷ್ಟೇ ಅಲ್ಲ, ನಿನ್ನೆ ದಿನ ನಾನು ಹೇಳಿದೆ, ಯಾಕೆಂದ್ರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂತ ನಿರ್ಣಯ, ಅವ್ರಿಗೆ ರಿಸರ್ವೇಶನ್ ಕೊಟ್ಟಂತದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನ್ ಮಾಡಿದ್ವಿ, ಆ ಸಮುದಾಯವನ್ನ ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನ ಪಟ್ಟಿದ್ದೇವೆ. ಆದ್ರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮ್ಗೆ